ವೀಕ್ಷಕರೇ, ನಾವಿವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿದ್ದೀವಿ. ನಾವೀಗ ಏರ್ಪೇಟೆಯಲ್ಲಿದ್ದೀವಿ. ಮಂಡ್ಯದ ರಾಜಕೀಯ ಅಂದ್ರೆ ಇಡೀ ಇಂಡಿಯಾನ ತಿರುಗಿ ನೋಡೋ ತರ ಇರುತ್ತೆ. ಜಿಲ್ಲೆ ಉಳಿಸ್ತೀನಿ, ನಾನು ಜಿಲ್ಲೆ ಉಳಿಸ್ತೀನಿ ಅಂತಾರೆ. ಯಾವ ಬಂದು ನನ್ನ ಜಿಲ್ಲೆ ಇಲ್ಲಿವರೆಗೂ ಮಾಡೋಕ್ಕಾಗಿಲ್ಲ. ಸುಮಲತಾ ನಾವೇನು ಮಾಡಿಲ್ಲ, ಸುಮಲತಾ ಹಾಕೋದಿಲ್ಲ. ನಾವು ಬಂದೇ ಇಲ್ಲ, ಸುಳ್ದೆ ನೋಡಿಲ್ಲ ಈ ಕಡೆಗೆ ಕ್ಯಾರ್ಪೇಟೆ ತಾಲೂಕೆ. ಇವಂತವ್ರಿಗೆಲ್ಲ ಓಟ್ ಹಾಕಿ ನಾವು ಗೆಲ್ಸ್ಬಿಡೋಲ್ಲ, ನಮ್ಮ ಹೆಗಡೆ ತಗ ನಾವು ಹೊಡ್ಕೋಬೇಕು. ಮೈತ್ರಿ ಆದ್ರೆ JDS ಬಿಜೆಪಿ ಓಟ್ ಹಾಕಿ. ಸುಮಲತಾ ರಮ್ಮಿಲ್ ಕಾಲ್ಭಾಗ ಮಾಡಿಲ್ಲ. 2,000 ರೂಪಾಯಿ ಆಗ್ತೀವಿ ಅಂತಂದ್ರು. 2,000 ರೂಪಾಯಿ ಏನು ಫಿಕ್ಸ್ ಇರೋದು? ಸಿದ್ದರಾಮಯ್ಯನವರು ನಮ್ಮ ಅಪ್ಪನಿಗೆ ಕ್ಯಾರ್ಪೇಟೆಯಲ್ಲಿ ಅಭಿವೃದ್ಧಿ ಏನೂ ಆಗಿಲ್ಲ. ಅವ್ರದ್ದು ಅವಳಿಗೆ ಸುಮಲಕ್ಕ ಟಿಕೆಟ್ ಕೊಟ್ಟ ಬಿಜೆಪಿ ಇಂದ ಸೋಲು ಕತೀತ. 3 ಕೆಜಿ ಕೊಡ್ತಾನೆ ಎಟ್ಲ ಮೂಲೆ ಅದು. ಕಾಂಗ್ರೆಸ್ಸೇ ಬರೋದಣ್ಣ. ಯಾಕಂದರೆ ಗ್ಯಾರಂಟಿ ಯೋಜನೆಗಳಿರ್ಬೋದು, ಬಡವರ ಪರ ಯೋಜನೆಗಳಿರ್ಬೋದು, ಕೃಷಿ ಇಲಾಖೆಯಿಂದ ಆಗಿರುವಂಥ ಸಚಿವರು ಸಾಕಷ್ಟು ಕೆಲಸ ಮಾಡ್ತಾವ್ರೆ. ಮತ್ತು ಈಗ 6 ತಾಲೂಕು ಆಲ್ರೆಡಿ ಆಡಳಿತದಲ್ಲಿರೋ ಕಾಂಗ್ರೆಸ್ಸು, ಮತ್ತು ಒಬ್ಬ ರೈತರ ಸಂಘದ ಪುಟಣಿಯವರು ಹೆಲ್ಪ್ನಿಂದ ಕಾಂಗ್ರೆಸ್ ಸತ್ತು ಬಹುತೇಕವಾಗಿ ಗೆಲ್ತದಣ್ಣ. ಏನಿಲ್ಲ ಅಣ್ಣ, JDS ಹೋಸತ್ತು JDS 8 ಕ್ಷೇತ್ರದಲ್ಲೂ ಅವರೇ ಶಾಸಕರಿದ್ದು MLAಗಳಿದ್ದು ಅಧಿಕಾರಕ್ಕೆ ಬರೋಕ್ಕಾಗಿಲ್ಲ. ಅಂಥದ್ರಲ್ಲಿ ಏನೂ ಇಲ್ಲದಾಗಲೇ ಕಾಂಗ್ರೆಸ್ಸು ತೋರಿದ್ರು, ಮೈತ್ರಿ ಆಗಿದ್ದಾಗಲೇ ಏನೂ ಮಾಡೋಕ್ಕಾಗಿಲ್ಲ. ಈಗ ಅಂಥದ್ರಲ್ಲಿ ಮೈತ್ರಿ ಇಲ್ಲ, ನಮ್ಮ ಕಾಂಗ್ರೆಸ್ ಬಹುಮತ ಬರೋದು ಗ್ಯಾರಂಟಿ. ಇಲ್ಲ, 5 ವರ್ಷದಿಂದ ನಾವು ಅವ್ರಿಗೆ ಹೊಸ ಸಪೋರ್ಟ್ ಮಾಡಿದ್ವು. ಮಳವಳ್ಳಿ ತಾಲೂಕಿಗೆ 1,30,000 ಲೀಡ್ ಕೊಟ್ಟಿದ್ವು. ಯಾವುದೇ ಅನುದಾನಗಳಾಗಲಿ ಏನಾಗಲಿ ನಮ್ಮ ಶಾಸಕರ ಜೊತೆ ಕೈ ಜೋಡಿಸಿ ಏನು ಅಂತ ಕೆಲಸ ಮಾಡಲಿಲ್ಲ ಅವರು. ಸುಮಲತಾಗೆ ನಮ್ಮ ಬೆಂಡ್ರೋಟಿ ಗ್ರಾಮದಲ್ಲೇ 900 ಲೀಡ್ ಕೊಟ್ಟಿದ್ವು. ಕಿರ್ಗಾಲ್ ಹೋಬಳಿಗೆ ನಮ್ಗೆ ಯಾವುದೂ ಒಂದು ಅನುದಾನ, ಒಂದು ಕುಡಿ ನೀರಿಂದಾಗಲಿ, ಒಂದು ಬಸ್ ಸ್ಟ್ಯಾಂಡ್ ಆಗಲಿ, ಯಾವುದೇ ಯೋಜನೆ ಅಂಬರೀಷ್ ಮಾಡಿದಷ್ಟು ಮಾಡಲಿಲ್ಲ. ಸತ್ತು ಸುಮಲತಾವ್ರಣ ಸದ್ದು ಗೆಲ್ಲೋದೇ ಕಾಂಗ್ರೆಸ್ ಅಣ್ಣ. ಸರಿ, ಬಹುಮತದಲ್ಲಿ 1 ಲಕ್ಷದ ಮೇಲೆ ಅಣ್ಣ ಲೀಡ್ ಬಂದೇ ಬರ್ತದೆ ಅಣ್ಣ. ಕಾಂಗ್ರೆಸ್ ಬಂದೇ ಅನುಕೂಲ ಅಣ್ಣ. ಹೋಸತ್ತೆಲ್ಲ ಬಡವ್ರ ಬಗ್ಗರುಗಳಿಗೆ ಏನು ಮಾಡಿದೆ. ಈಗ 5 ವರ್ಷದಿಂದ ಅಲ್ಲಿ ನಮ್ಮ ಪ್ರಧಾನಿಯವರು ಒಂದು ಪ್ರೆಸ್ ಮೀಟ್ ಮಾಡಿಲ್ಲ. ನಿಮ್ಮ ಮಾಧ್ಯಮದವ್ರಿಗೆ ಒಂದು ಪ್ರೆಸ್ ಮೀಟ್ ಮಾಡಿ ಏನಾದ್ರು ಒಂದು ಬಡವ್ರದಾಲಿ ಇನ್ನೊಂದಾಲಿ ಏನೂ ಅವರು ಹೇಳಿಕೆ ಕೊಡಲಿಲ್ಲ. ನಿಮ್ಮ ಪ್ರೆಸ್ ಮಾಧ್ಯಮದವ್ರಿಗೆ ಏನು ಮಾಹಿತಿ ಕೇಳ್ತಾರೆ. ಒಂದು ಉದಾಹರಣೆ, ಯಾವ ಇತಿಹಾಸದಲ್ಲಾರು 10 ವರ್ಷದಿಂದ ಒಂದು ದಿನ ಯಾರು ಪ್ರೆಸ್ ಮೀಟ್ ಕರೆದ್ರಣ್ಣ. ಕಾಂಗ್ರೆಸ್ ಇರುವಂಥ ಮನಮೋಹನ್ ಸಿಂಗ್ ಅವ್ರು ಕರೆದಿದ್ರು. ಈಗ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲೇ ಹೋದ್ರು ನಿಮ್ಮ ಸ್ಪಂದಿಸಿ ಕಷ್ಟಗಳನ್ನು ನಿಮ್ಮ ಮುಖಾಂತರ ಜನಗಳ ಕಷ್ಟ ತಲುಪುವಂತ ಕೇಳ್ತಾರೆ. ಪ್ರಧಾನಿಯವರು ಒಂದು ಪ್ರೆಸ್ ಮೀಟು ಎಲ್ಲೂ ಮಾಡಿಲ್ಲ ಅಣ್ಣ. ಯಾವುದೇ 8-10 ವರ್ಷದಿಂದ ಯಾವುದೇ ಇದಾಗಲಿ ಏನೂ ಮಾಡಿಲ್ಲ. ಈ ಅನ್ನ ಯೋಜನೆ ಇರ್ಬೋದು, ಅವರು ಕೊಡ್ತಿರ್ಬೋದು 5 kg. ಆದರೂ ಇಲ್ಲಿ ರಾಜ್ಯದಲ್ಲಿ ಈ ಯಾವ ಥರ ಈಗ ಬರಗಾಲ ಇದೆ, ಅದರಲ್ಲಿ 2,000 ಆಗಲಿ, ಕರೆಂಟ್ ಅದಾಗಲಿ, ಗೃಹಲಕ್ಷ್ಮಿ ಯೋಜನೆ ಆಗಲಿ, ಯುವ ನಿಧಿ ಆಗಲಿ ಎಲ್ಲ ಸಾಕಷ್ಟು ಆಲ್ಮೋಸ್ಟು ಮಿನಿಮಮ್ ಒಂದು ಮನೆಗೆ ಮಿನಿಮಮ್ ಒಂದು ವರ್ಷಕ್ಕೆ 25,000-30,000 ರೂಪಾಯಿ ಮೇಲೆ ಅನುದಾನ ತಲುಪೋದಣ್ಣ. ಈ ಕರೆಂಟ್ ಇರ್ಬೋದು, ಕುಡಿ ನೀರಿಂದ ಸೌಲಭ್ಯ ಆಯ್ತದ, ಮಕ್ಳು ಮರಿ ಓದ್ಕೋಬೋದು, ಬಸ್ ಫ್ರೀ. ಮಹಿಳೆಯರು ಎಷ್ಟು ಜನ ಈಗ ಅದರಿಂದ ಅಲ್ದೇ ಇದ್ರ ಇಲಾಖೆಗಣ, ನಮ್ಮ ಸಮಾಜ ಕಲ್ಯಾಣ ಇಲಾಖೆಗಾಗಿರ್ಬೋದು, ನಮ್ಮ ಧಾರ್ಮಿಕ ಇಲಾಖೆಗಳಿಗಾಗಿರ್ಬೋದು ಎಷ್ಟು ಅನುದಾನ ಆಗದ ಐಕ್ಳಿಗೆ ಮಕ್ಳಿಗೆ ಓದೋಕಾಲಿ. ಒಂದು 100 ರೂಪಾಯಿ ಬಚ್ಚಾರ್ಜಿಂದ 200 ರೂಪಾಯಿ ಹೋಗಿ ದೇವಸ್ಥಾನಕ್ಕೆ ಸೇರ್ತದಣ್ಣ. ಅದರಿಂದಾಗಿ ಸರ್ಕಾರಕ್ಕೆ ಬಡವರು ಕೊಟ್ಟಂತ ಹಣ ಸರ್ಕಾರಕ್ಕೆ ಬಂದು ತಲುಪ್ತದೆ. ಅದರಿಂದಾಗಿ ಕಾಂಗ್ರೆಸ್ ನಾವು ನಮ್ಮ ಮಂಡ್ಯದಲ್ಲಂತೂ ಬಹುತೇಕ ಗೆಲ್ಲೋದೇ ಕಾಂಗ್ರೆಸ್ ಅಣ್ಣ. ಅಣ್ಣ ಮಂಡ್ಯದಲ್ಲಿ ಅಂತ ಅಣ್ಣ ಇಡೀ ಇಂಡಿಯಾದಲ್ಲೇ ಕಷ್ಟ ಆಗೋದಣ್ಣ. ಈಗ ಬರಗಾಲ ಕೋರ್ಟ್ನ ಆದೇಶ ನಾವು ತಿರಸ್ಕರಿಸೋದನ್ನ ಎಲ್ಲ ಪಕ್ಷದಲ್ಲಿದ್ದಾರೋ ಅದು ಪಾಲಿಸಲೇಬೇಕು. ಕಾನೂನು ಡೆಮಾಕ್ರಸಿ ಇರುವಂಥ ದೇಶ ನಮ್ಮದು. ಅದು ಕಾನೂನು ಮೀರಿ ಮಾಡುವಂಥ ಕೆಲಸ. ಮಳೆಗಾಲ ಬಂದಿದ್ರೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಈ ವರ್ಷ ಏನೋ ಮಳೆ ಕೈ ಕೊಟ್ಟಿದ್ದರಿಂದಾಗಿ ಕುಂಡಿತ ಆಗಿರೋ ಹೊರತು ರಾಜಕೀಯಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಣ್ಣ. ರಾಜಕೀಯನೇ ಬೇರೆ, ಮಳೆ ಹುಯ್ದೇ ಬೇರೆ, ಪ್ರಕೃತಿ ನಿಯಮ ಅದು. ರಾಜಕೀಯಕ್ಕೂ ಇದಕ್ಕೂ ಹೋಲಿಸೋ ಸಂಬಂಧನೇ ಇಲ್ಲ ಅಣ್ಣ. ಜನ ಏನಾರು ಹೇಳ್ಬೋದು, ಪ್ರತಿಯೊಂದು ಮನೆಗೂ ತಲುಪ್ತದೆ. ಕೃಷಿ ಇಲಾಖೆ ಇರ್ಬೋದು, ಪ್ರತಿಯೊಬ್ಬರು ರೈತರು, ಬಡವರು, ಓದುವಂಥ ಮಕ್ಕಳು, BPL ಕಾರ್ಡ್ ಇರ್ಬೋದು, APL ಕಾರ್ಡ್ ಪ್ರತಿಯೊಬ್ಬರಿಗೂ ಹೋಯ್ತದಲ್ಲ. ಒಬ್ರು ಗದ್ದೆದವ್ರು ಕೊಟ್ಟು ಇಲ್ಲ ಅನ್ನೋಂಗಿಲ್ವಲ್ಲ, ಪ್ರತಿಯೊಬ್ಬರು ಮನೆಗೂ ತಲುಪ್ತದಣ್ಣ. ಮಿನಿಮಮ್ ಮನೇಲಿ ಇಲ್ಲ ಅನ್ನೋರಿಲ್ಲ 5 ಸೀಟ್ 6 ಸೀಟಾರು ಉಪಯೋಗ ಪಡ್ಕೊತಾವ್ರಣ್ಣ. ಅದರಿಂದಾಗಿ ಈ ಸತ್ತು ಕಾಂಗ್ರೆಸ್ಗೆ ಬಹುತೇಕ ಜನ ಬೆಂಬಲಿಸ್ತಾರೆ ಅಂತ ಅಭಿಪ್ರಾಯ ಇದೆ ಅಣ್ಣ. ಈ ಸತ್ತು ಮಂಡ್ಯದಲ್ಲಿ ಗೆದ್ದೇ ಗೆಲ್ಲುತ್ತಣ್ಣ, ಡೌಟ್ ಏನಿಲ್ಲ. MP ಎಲೆಕ್ಷನ್ ಬರ್ತಾವೆ ಸ್ವಾಮಿ. ಮಂಡ್ಯದಲ್ಲಿ ಕಾಂಗ್ರೆಸ್ಸೇ ಬರಬೇಕು. ಕಾಂಗ್ರೆಸ್ಗೆ ನಾವು ಹಾಕೋದಲ್ಲ, ಎಲ್ಲ ಕಾಂಗ್ರೆಸ್ಸೇ ಬರಬೇಕು. ಇಡೀ ರಾಜ್ಯದೆಲ್ಲ ಪೂರ್ತಿ ಕಾಂಗ್ರೆಸ್ಸೇ ಬರಬೇಕು. ಈಗ ನೀರಿಂದು ಅಂತ ಹೇಳಿದ್ರಲ್ಲ, ನೀರಿಂದು ಸಿದ್ದರಾಮಯ್ಯನವರಲ್ಲಿ DK ಶಿವಕುಮಾರಲ್ಲಿ ಈ ಸರ್ಕಾರದವ್ರು ಏನು ಮಾಡೋಕ್ಕಲ್ಲ. ಮೋದಿ ನೀರ ಬಿಟ್ಟಿರು, ಮೋದಿ KRS ನೀರನ್ನು ತಗೋಗಿ ಯಡಿಯೂರಪ್ಪ, ಮೋದಿ, ಬೊಮ್ಮಾಯಿ ಬಸವರಾಜು ಇವರು ಬಿಟ್ಟಿರೋರು. ಈ ಸಿದ್ದರಾಮಯ್ಯನಲ್ಲಿ DK ಶಿವಕುಮಾರ್ ಏನು ಮಾಡೋಕ್ಕಾಗಲ್ಲ ಮೋದಿ ಮುಂದ್ಗಡೆ. ಅದರಿಂದ ಮೋದಿ ನಮ್ಮ ಕರ್ನಾಟಕ ಹಾಳು ಮಾಡಿದ್ನೇ ಹೊರತು ಇನ್ಯಾರೂ ಏನು ಮಾಡಲಿಲ್ಲ ಇಲ್ಲಿ. ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಓಟ್ ಹಾಕೋದು, ಕಾಂಗ್ರೆಸ್ಗೆ ಓಟ್ ಹಾಕೋದು, ಕಾಂಗ್ರೆಸ್ಸೇ ಬರ್ಬೇಕು ಮಂಡ್ಯದಲ್ಲಿ.
ಏನು ಮಾಡಲ್ಲ, ನಮ್ಮ ಊರುಗಳೇ, ನಮ್ಮ ಊರನ್ನೇ ಕಾಣಲ್ಲ ಅವಳು. ಅವಳಿಗೆ ಏನು ಪ್ರಯೋಜನ ಇಲ್ಲ. ಹಾಕಿ ನಾವು ಹೋದ ಸಾರಿ ಗುದ್ದಾಟ ಮಾಡಿ ಹೊಡೆದಾಟ ಮಾಡಿ ಊರುಗಳಲ್ಲಿ ಅವಳಿಗೆ ಓಟ್ ಹಾಕ್ತಾವೆ. ಏನು ಸುಖ ಇಲ್ಲ ಅವಳು ಮಾಡಿ. ಅವಳು ನಮ್ಮೂರೆಲ್ಲಿದ್ದು ಅಂತೂ ನೋಡಲಿಲ್ಲ, ನಮ್ಮ ಜನ ಎಲ್ಲಿದ್ದಾರೋ ಅಂತ ನೋಡಲಿಲ್ಲ. ಅವಳಿಗೆ ಹಾಕೋದು ಇಲ್ಲ ಬಿಡಿ ನಾವು ಓಟ, ಖಂಡಿತ ಅವಳಿಗೆ ಹಾಕೋದಿಲ್ಲ ಓಟ. ಇಲ್ಲ ಇಲ್ಲ ಇಲ್ಲ, BDSಗೆ ಯಾರು ಕೊಡೋದಿಲ್ಲ. ಕುಮಾರಸ್ವಾಮಿ ನ್ಯಾಯ ಒಂಥವಿರುವ ಒಂಥವು ಸಾಚವಾಗಿರ್ಬೇಕಾಯ್ತಮ್ಮ. ಅವ ಇಲ್ಲೊಂದು ದಿನ ಹಾಕ್ತೀನ, ಅಲ್ಲಿನ ಹಾಕ್ತೀನ, ಇಲ್ಲಿನ ಹಾಕ್ತೀನ ಓಡಾಡಿದ್ರೆ ಯಾರು ಓಟ್ ಹಾಕ್ರ ಅವ್ರಿಗೆ? ಯಾರು ಓಟ್ ಹಾಕೋ? ಕಾಂಗ್ರೆಸ್ ತಾಳವಾಗದ, ಕಾಂಗ್ರೆಸ್ಗೆ ನಾವು ಓಟ್ ಹಾಕೋದು. ಕಾಂಗ್ರೆಸ್ಸೇ ಗೆಲ್ಲಿಸ್ಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.